ಪ್ರಿಯರೇ, ಯಾವಾಗಲೂ ಪ್ರಾರ್ಥಿಸುತ್ತಾ ದೇವರನ್ನ ಸ್ತುತಿಸೋಣ. ದೇವರು ಕೊಟ್ಟಂತ ಒಂದು ವಾಗ್ದಾನ, ನೀ ಫಿಲಿಪ್ಪಿ 4:6 ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಎಲ್ಲ ವಿಷಯಗಳಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ನಿಮಗೆ ಬೇಕಾದಂತೆ ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿ ನಿಮ್ಮ ಹೃದಯವನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯ್ತದೆ. ಇದು ಸತ್ಯ ಪ್ರಿಯರೇ. ಯಾವಾಗ ನಿನ್ನ ಚಿಂತೆ ದೇವರ ಮೇಲೆ ಆಗ್ತೀಯ, ಸೂಪರ್ ನ್ಯಾಚುರಲ್ ಆ ಸಮಾಧಾನ, ಆ ಶಾಂತಿ ನಿನ್ನ ಹೃದಯದಲ್ಲಿ ಬಂದು ನೆಲೆಸ್ತದೆ. ನಿನ್ನ ಜೀವನದಲ್ಲಿ ಯಾವಾಗ ನೀನು ಎಲ್ಲ ಪರಿಸ್ಥಿತಿ ದೇವರನ್ನ ಸ್ತುತಿಸ್ತಾ ಇರ್ತೀಯ, ಆ ಸಮಾಧಾನ ನಿನ್ನಲ್ಲಿ ನೆಲೆಗೊಳ್ತದೆ. ಮತ್ತು ಇನ್ನೊಂದು ಸಂಗತಿ ಹೇಳ್ತದೆ, ನಮ್ಮ ಜೀವನದಲ್ಲಿ ಎಲ್ಲರೊಟ್ಟಿಗೆ ಸಮಾಧಾನದಿಂದ ಇರುವುದಕ್ಕೆ ಪ್ರಯತ್ನ ಮಾಡೋಣ ಪ್ರಿಯರೇ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಕೊಲಸ್ಯ 3:15 ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯದಲ್ಲಿ ಯಜಮಾನನಿಂದ ತೀರ್ಪು ಹೇಳಲಿ. ನಾವು ಒಂದೇ ದೇಹಕ್ಕೆ ಸೇರಲ್ಪಟ್ಟಿರುವುದರಿಂದ ಪರಸ್ಪರ ಸಮಾಧಾನದಿಂದ ಇರುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಇವತ್ತು ನಾವು ಅಭ್ಯಾಸ ಮಾಡೋಣ ಪ್ರಿಯರೇ. ಸಾಧ್ಯವಾದರೆ ನಾವೆಲ್ಲರೊಟ್ಟಿಗೆ ಸಮಾಧಾನ ಇರುವುದಕ್ಕೆ ಮಾಡೋಣ.